ಅಯ್ಯೋ ಎಂಥ ಸೂಪರಾಗಿರೋ ಗೊಜ್ಜಾಂಬಡೆ ನಿಮಗೆ ತೋರಿಸ್ತೀನಿ ಗೊತ್ತಾ. ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು 4ರಿಂದ 5 ಅವರ್ ಇದನ್ನು ನೆನೆಸಿಟ್ಬಿಡಿ. ನಂತರ ಅದನ್ನು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರಪ 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 ಅಂತ ರುಬ್ಕೊಂಬಿಡಿ. ಚಂದ ಪೇಸ್ಟ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಗಜ್ಜಿ ಗಜ್ಜಿ ಇದ್ರೂ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ರೀತಿಯಾಗಿ ಚಂದ ಪೇಸ್ಟ್ ಮಾಡಿದ್ದೀನಿ. ನಂತರ ಇದನ್ನು ಒಂದು ಬೌಲಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊರ್ಬೇವು ಸೊಪ್ಪು ಹಾಗೂ ಸಣ್ಣದಾಗಿ ಕಟ್ ಮಾಡಿರುವ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕೊತ್ತಂಬರಿ ಇದ್ರೆ ಹಾಕೊಳ್ಳಿ, ಬಿಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಇರಲಿಲ್ಲ, ನಾನು ಹಾಕಲಿಲ್ಲ. ಇದ್ರೆ ಹಾಕೊಳ್ಳಿ. ನಂತರ ರಪ 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 ಅಂತ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ತೆಗೆದಿಟ್ಕೊಳ್ಳಿ. ನಂತರ ಮತ್ತೊಂದು ಮಿಕ್ಸಿ ಜಾರಿಗೆ ಅಥವಾ ಮತ್ತೊಂದು ಗ್ರೈಂಡರಿಗೆ ನೀವು ಕೊಬ್ಬರಿ ತುರಿ ಹಾಕಿಬಿಟ್ಟು ನಂತರ ಸ್ವಲ್ಪ ಖಾರಕ್ಕೆ ತಕ್ಕನಾಗೆ ಒಣಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ 1 ಚಮಚದಷ್ಟು ಸಾಸಿವೆ ಹಾಗೆ ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನೇ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಗರ್ರ 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 ಅಂತ ತಿರುಗಿದ್ರೆ ಪೇಸ್ಟ್ ರೆಡಿ ಆಯ್ತು ನಮ್ಮದು. ನಂತರ ಮತ್ತೊಂದು ಪಾತ್ರೆಗೆ ಇಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟು ನೀರು ಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಗೂ ಹುಣಸೆ ರಸ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುದಿದ ಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕಿಬಿಟ್ಟು ಮತ್ತೆ ಗಜ 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 ಅಂತ ಮಿಕ್ಸ್ ಮಾಡಿಬಿಟ್ಟು ಕುದಿ ಬಂದಮೇಲೆ ಇದನ್ನು ಆಫ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ಗೊಜ ಗೊಜ ಅಂತ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಜೊತೆಗೆ ಉಗುರು ಬೆಚ್ಚ ನೀರನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ನಾವು ರೆಡಿ ಮಾಡಿರುವಂಥ ಹಿಟ್ಟು ಅಂಬಾಡೆ ಹಿಟ್ಟನ್ನು ಇದಕ್ಕೆ ಹಾಕ್ತಾ ನಾವು ಚೊಯ್ 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 ಅಂತ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಎರಡು ಬದಿಯಲ್ಲಿ ತಿರುಗಿಸ್ತಾ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ನೀರು ಇಟ್ಕೊಂಡಿದ್ವಲ್ಲ ಆ ನೀರಲ್ಲಿ ಇದನ್ನು ತೆಗೆದು ಒಗೆದ್ಬಿಟ್ಟು ಇದನ್ನು ಹಿಂಡಿ ನಾವು ರೆಡಿ ಮಾಡಿರುವಂಥ ಒಂದು ಏನು ಗೊಜ್ಜಿತ್ತಲ್ಲ ಅದಕ್ಕೆ ಹಾಕಿಬಿಟ್ರೆ ಸಿಂಪಲ್ಲಾಗಿರುವ ಗೊಜ್ಜಂಬಡೆ ರೆಡಿ ಆಗುತ್ತೆ. ನೋಡಿ ಈಗ ಫ್ರೈ ಚೆನ್ನಾಗಾಗಿದೆ. ತೆಗೆದುಬಿಟ್ಟು ಉಗುರು ಬೆಚ್ಚಿನೀರಲ್ಲಿ ಈ ರೀತಿ ಒಗೆದ್ಬಿಟ್ಟು ನಂತರ ಇದನ್ನು ಕೈಯಿಂದ ರಪ ರಪ ಅಂತ ಹಿಂಡ್ಬಿಟ್ಟು ರೆಡಿ ಮಾಡಿರುವ ಗೊಜ್ಜಿಗೆ ಈ ರೀತಿ ಹಾಕಿಬಿಟ್ರೆ ಗೊಜ್ಜಂಬಡೆ ರೆಡಿ. ನಾನು 3-4 ಸರಿ ಈ ರೀತಿ ಮಾಡಿ ಹಾಕಿದ್ದೀನಿ. ನೋಡಿ ಇವಾಗ ಸೂಪರಾಗಿರುವ ಗೊಜ್ಜಂಬಡೆ ರೆಡಿ. ನೀವು ಕೂಡ ಮಾಡ್ಕೊಳ್ಳಿ, ಮರೀದೆ ಮಾಡ್ಕೊಳ್ಳಿ, ತಪ್ಪದೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.